ಬಾಗಲಕೋಟೆ ಉಪಚುನಾವಣಾ ಅಖಾಡದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ಸೇರಿ ಸಂಪುಟವೇ ಬಾಗಲಕೋಟೆ ಅಖಾಡದಲ್ಲಿ ಬೀಡು ಬಿಟ್ಟಿದೆ. ಈ ನಡುವೆ ಮನೆ ಮನೆಗೆ ತೆರಳುತ್ತಾ ಇರುವ ಬಿವೈ ವಿಜಯೇಂದ್ರ ವೀರಣ್ಣ ಚರಂತಿಮಠ ಪರ ಮತಯಾಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ವಿಜಯೇಂದ್ರ ಇಡೀ ದಿನ ಹೇಗೆಲ್ಲ ಪ್ರಚಾರ ನಡೆಸಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಅದರಲ್ಲಿ ಬಾಗಲಕೋಟೆ ಚುನಾವಣಾ ರಣಕಣ ರಂಗೇರಿರುವಂಥದ್ದು. ಅದರಲ್ಲೂ ಬಿಜೆಪಿ ಭರ್ಜರಿಯಾಗಿ ಮತಬೇಟೆಯಲ್ಲಿ ತೊಡಗಿದೆ. ಮತ್ತೊಂದು ಕಡೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ ಬಾಗಲಕೋಟೆಗೆ ಬಂದಿದ್ದಾರೆ. ಅವರ ರೊಟೀನ್ ಹೇಗಿರುತ್ತೆ ಇವತ್ತಿನ ದಿನ? ಮತ್ತೊಂದು ಕಡೆಗೆ ಫಾಲೋ ದಿ ಲೀಡರ್ ಈ ಕಾರ್ಯಕ್ರಮದಲ್ಲಿ ನಾವು ಅವರು ಯಾವ ಕಡೆಗೆಲ್ಲ ಅಡ್ಡಾಡ್ತಾರೆ, ಯಾವ ರೀತಿ ಪ್ರಚಾರ ವೈಖರಿ ಇರುತ್ತೆ, ಹೇಗೆ ಇಡೀ ದಿನದ ರೊಟೀನ್ ಇರುತ್ತೆ ತೋರಿಸ್ತೀವಿ ಬನ್ನಿ. ಸರಿಯಾಗಿ 9 ಗಂಟೆಗೆ ವಿಜಯೇಂದ್ರ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ರು. ಬಾಗಲಕೋಟೆ ನಗರದ ಕುಮಾರೇಶ್ವರ ಮೆಡಿಕಲ್ ಕಾಲೇಜಿನ ಐಬಿಯಿಂದ ಹೊರಟ ವಿಜಯೇಂದ್ರ ಅವರು ನವನಗರದ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ದೇವರ ದರ್ಶನ ಪಡೆದ್ರು. ಬಳಿಕ ವಾರ್ಡ್ ನಂಬರ್ 27ರಲ್ಲಿಯೂ ಬಿಜೆಪಿ ಬೂತ್ ನಂಬರ್ 177ರ ಅಧ್ಯಕ್ಷ ಹಣಮಂತ ರಾಜನಾಳ ನಿವಾಸಕ್ಕೆ ತೆರಳಿದ ವಿಜಯೇಂದ್ರ ಅವರನ್ನ ಕಾರ್ಯಕರ್ತರು ಹೂ ಮಳೆಯ ಮೂಲಕ ಸ್ವಾಗತ ಮಾಡಿಕೊಂಡ್ರು. ಬೂತ್ ಅಧ್ಯಕ್ಷರ ಮನೆಯಲ್ಲಿ ಉಪಹಾರ ಸೇವಿಸಿದ ವಿಜಯೇಂದ್ರ ಅಖಾಡಕ್ಕೆ ಇಳಿದೇ ಬಿಟ್ರು. ಈ ವೇಳೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿ ಇಂದಿನ ಪ್ರಚಾರ ಪ್ರವಾಸ ವಿವರ ಒಪ್ಪಿಸಿದ್ರು. ಬಾಗಲಕೋಟೆಯ ನವನಗರದ ವಾರ್ಡ್ ನಂಬರ್ 27ಕ್ಕೆ ಈಗ ವಿಜಯೇಂದ್ರ ಅವರು ಬಂದಿರುವಂಥ. ಇಲ್ಲಿ ಏನಂತಂದ್ರೆ ರಾಜನಾಳ್ ಅಂತ ಹೇಳಿ ಬೂತ್ ಅಧ್ಯಕ್ಷರು ಅವ್ರ ಮನೆಗೆ ಬಂದಿದ್ದಾರೆ. ಇಲ್ಲಿ ಏನಂತಂದ್ರೆ ಒಳಗಡೆ ನೋಡ್ತಾ ಇರಬಹುದು ಹೂವಿನ ಹೂಮಳೆಯಿಂದ ವಿಜಯೇಂದ್ರ ಅವರನ್ನು ಇಲ್ಲಿ ಸ್ವಾಗತ ಮಾಡಲಾಯಿತು. ಬಳಿಕ ಏನಂತಂದ್ರೆ ಟಿಫಿನ್ಗಾಗಿ ಉಪಹಾರಕ್ಕಾಗಿ ಈಗ ಅವ್ರ ಮನೆಗೆ ಬಂದಿದ್ದಾರೆ. ಇಲ್ಲಿಂದ ಏನಂದ್ರೆ ಪ್ರಚಾರ ಭರ್ಜರಿಯಾಗಿ ಶುರುವಾಗುತ್ತೆ. ಈಗ ಒಳಗಡೆ ಅವ್ರನ್ನೇ ಮಾತನಾಡ್ಸೋಣ. ಯಾರ ಮನೆಗೆ ಬಂದಿದ್ದೀರಿ, ಟಿಫಿನ್ ಮಾಡ್ತಾ ಇದ್ದೀರಿ, ಮುಂದಿನ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ? ನಾನು ನಮ್ಮ ಪಕ್ಷದ 147ನೇ ಬೂತ್ನ ಅಧ್ಯಕ್ಷರಾಗಿರುವಂತಹ 177ನೇ ಬೂತ್ ಅಧ್ಯಕ್ಷರಾಗಿರುವಂಥ ಹನುಮಂತಣ್ಣವ್ರ ಮನೆಗೆ ಭೇಟಿಯನ್ನು ನೀಡಿದ್ದೇನೆ. ಪಾಪ ಭಾಳ ದಿನಗಳಿಂದ ಅವರು ಉಪಹಾರಕ್ಕೆ ನಮ್ಮ ಮನೆಗೆ ಬರಬೇಕು ಅಂತೇಳಿ ಅವರ ಆಹ್ವಾನ ಕೂಡ ಕೊಟ್ಟಿದ್ದರು. ಅವರ ಪ್ರೀತಿಯಿಂದ ಕರೆದಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಇಲ್ಲಿ ಉಪಹಾರವನ್ನು ಸ್ವೀಕಾರ ಮಾಡಿ ಇಲ್ಲಿಂದ ನಮ್ಮ ಪ್ರಚಾರಕ್ಕೆ ತೆರಳುತ್ತಾ ಇದ್ದೇನೆ. ಯಾವ ಕಡೆಗೆ ಸರ್ ಫಸ್ಟ್ ಪ್ರಚಾರ ಶುರುವಾಗುತ್ತೆ? ಬಾಗಲಕೋಟೆ ನಗರದಲ್ಲಿ ಇವತ್ತು ಪಾದಯಾತ್ರೆ ಇದೆ, ಮತಯಾಚನೆ ಇದೆ. ಅದು ಮುಗಿಸ್ಕೊಂಡು ಮಧ್ಯಾಹ್ನ ನಂತರ ಗ್ರಾಮೀಣ ಪ್ರದೇಶಕ್ಕೆ ನಾವು ಭೇಟಿಯನ್ನು ಕೊಡ್ತೇವೆ. ಬಳಿಕ ನವನಗರದ ಸೆಕ್ಟರ್ ನಂಬರ್ 51ರಲ್ಲಿ ಸಾರ್ವಜನಿಕ ಸಭೆಯಲ್ಲಿ ವಿಜಯೇಂದ್ರ ಪಾಲ್ಗೊಂಡ್ರು. ಪ್ರಚಾರ ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮತದಾರರನ್ನ ಉದ್ದೇಶಿಸಿ ಮಾತನಾಡಿದ್ರು. ಪಕ್ಷವನ್ನ ಗೆಲ್ಲಿಸೋಕೆ ಬೆಂಬಲವನ್ನ ಕೇಳಿದ್ರು. ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಮಂದಿ ಭಾಷಣ ಮಾಡಿದ್ದಾರಲ್ಲ, ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಡ್ತು ಬಾದಾಮಿ ವಿಧಾನಸಭಾ ಕ್ಷೇತ್ರ ಅಂತ ಸಂದರ್ಭ ಇಡೀ ಬಾಗಲಕೋಟೆ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಕೊಡಬೇಕಾಗಿತ್ತು. ₹1 ಅನುದಾನ ಕೊಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಇವತ್ತು ಸೋಲ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಬಂದು ಬಾಗಲಕೋಟೆ ಭಾಷಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇಷ್ಟೇ ಈ ಸಂದರ್ಭ ಹೇಳುವಂಥದ್ದು, ಹೆಚ್ಚು ನಿಮಗೆ ಭಾಷಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನನ್ನ ಭಾಷೆಯಲ್ಲಿ ಹೇಳೋದು ಅಂತ ಹೇಳಿದ್ರೆ ಸೂರ್ಯನಿಗೆ ಟಾರ್ಚ್ ಹಿಡಿದಂಗೆ ಅಂತ ಹೇಳ್ತಾರೆ. ಹಾಗೆ ತಾವೆಲ್ಲರೂ ಕೂಡ ವಿದ್ಯಾವಂತರಿದ್ದೀರಿ, ಅನೇಕ ಹಿರಿಯರು ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಿರಿಯರು ತಾವೆಲ್ಲರೂ ಗಣ್ಯರು ತಾವೆಲ್ಲರೂ ಕೂಡ ಇದ್ದೀರಿ. ತಾಯರು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ಏಪ್ರಿಲ್ 9 ತಾರೀಕು ನಡೀತಾ ಇರ್ತಕ್ಕಂಥ ಚುನಾವಣೆ ಬಾಗಲಕೋಟೆ ಬಿಜೆಪಿ ಗೆಲ್ಲೋದ್ರ ಮೂಲಕ ಮುಂದೆ 2028ಕ್ಕೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕ್ತಕ್ಕಂಥ ಒಂದು ಉಪಚುನಾವಣೆ ಅನ್ನೋದು ಕೂಡ ಅರ್ಥ ಮಾಡಬೇಕು. ಬಿಜೆಪಿ ನಮ್ಮ ವೀರಣ್ಣ ಚರಂತಿಮಠ ಸಾಹೇಬ್ ಡಾಕ್ಟರು ಅವರ ಕ್ರಮ ಸಂಖ್ಯೆ 2ರ ಮುಂದೆ ಬಟನ್ ಅನ್ನು ಒತ್ತೋದ್ರ ಮೂಲಕ ನಮ್ಮ ಬಿಜೆಪಿಯನ್ನ ಭಾರತೀಯ ಜನತಾ ಪಾರ್ಟಿನ ಚರಂತಿಮಠ ಅವ್ರನ್ನ ದೊಡ್ಡ ಅರ್ಥದಲ್ಲಿ ತಾವೆಲ್ಲರೂ ಕೂಡ ಗೆಲ್ಲಿಸಬೇಕು ಅನ್ನುವ ಕಳಕಳಿಯ ವಿನಂತಿಯನ್ನ ಪ್ರಾರ್ಥನೆಯನ್ನ ಮತ್ತೊಮ್ಮೆ ಮಾಡುತ್ತಾ ಯಾರು ಕೂಡ ತಪ್ಪು ಯಾರು ಕೂಡ ಮಾತಾಡೋದಕ್ಕೆ ಸಾಧ್ಯ ಆಗಿಲ್ಲ, ಸಮಯನೂ ಕೂಡ ಆಗಿದೆ.
ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ. ಹೀಗಾಗಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಮಹಿಳಾ ಕಾರ್ಯಕರ್ತೆಯರ ದಂಡೆ ವಿಜಯೇಂದ್ರ ಬೆನ್ನಿಗಿತ್ತು. ವಿಜಯೇಂದ್ರ ಪ್ರಚಾರದ ಬಗ್ಗೆ ಮಹಿಳಾ ಕಾರ್ಯಕರ್ತೆಯರು ಹೇಳಿದ್ದಿಷ್ಟು. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ. ಹೀಗಾಗಿ ಬಿಜೆಪಿಯ ಪ್ರಚಾರದೊಂದಿಗೆ ಮಹಿಳಾ ಕಾರ್ಯಕರ್ತೆಯರ ಸಂಖ್ಯೆ ಕೂಡ ಹೆಚ್ಚಿದೆ. ವಿಜಯೇಂದ್ರ ಅವರು ಯಾವಾಗ ಬಾಗಲಕೋಟೆಗೆ ಬಂದಿದ್ದಾರೋ ಪ್ರಚಾರಕ್ಕಾಗಿ ಅವರಿಗೆ ಸಾಥ್ ಕೊಡೋದಕ್ಕೆ ಸಾಕಷ್ಟು ಮಹಿಳಾ ಕಾರ್ಯಕರ್ತರಲ್ಲಿರುವಂಥದ್ದು. ಅವ್ರನ್ನೇ ಮಾತಾಡಿಸ್ತೀನಿ. ಈ ವಿಜಯೇಂದ್ರ ಅವರು ಈ ಅಖಾಡಕ್ಕೆ ಎಂಟ್ರಿ ಕೊಟ್ಟ ನಂತರ ಬಲ ಹೇಗೆ ಬಂದಿದೆ, ಮತ್ತೊಂದು ಕಡೆಗೆ ಈ ಪ್ರಚಾರದ ವೈಖರಿಗಳಲ್ಲಿ ಯಾವ ರೀತಿ ಎಲ್ಲ ಚೇಂಜಸ್ ಆಗಿದೆ ಏನು ಅನ್ನೋದನ್ನು ಹೆಂಗಾಗಿದೆ ಮೇಡಮ್? ವಿಜಯೇಂದ್ರ ಅವರು ಎಂಟ್ರಿ ಕೊಟ್ಟ ನಂತರ ಈ ಪ್ರಚಾರದ ವೈಖರಿ ಹಿಂಗೆಲ್ಲ ಬದಲಾಗಿದೆ, ಮತ್ತು ಮಹಿಳೆ ಕಾರ್ಯಕರ್ತೆಯರು ನೀವು ಮುಖಂಡರು ಹೇಗೆ ನೀವು ಸಾಥ್ ಕೊಡ್ತಾ ಇದ್ದೀರಿ? ಸರ್, ವಾರ್ಡ್ ನಂಬರ್ 27 ರೀ. ನಾವು ವಾರ್ಡ್ ನಂಬರ್ 27 ನಗರಸಭೆ ಸದಸ್ಯನಿ ಶಾಂತಾ ಹಣ್ಮಕ್ನವ್ರು ಅಂತಂದು. ವಿಜಯೇಂದ್ರ ಸರ್ ಬಂದಿಂದ ನಮಗೆಲ್ಲ ಮಹಿಳೆಯರಿಗೆ ಭಾಳ ಹುಮ್ಮಸ್ಸು ಬಂದಿದೆ. ನಮ್ಮ ಮಹಿಳಾ ಮತದಾನ ಭಾಳ ಇದೆ ಇಲ್ಲೇ. ಹಾಗಾಗಿ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಕಮಲವನ್ನು ಅರಳಿಸೋಕೆ ರೆಡಿಯಾಗಿದ್ದೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಅವ್ರು ಬಂದಾಗಿನಿಂದ ನಮ್ದು ಮತದಾನದ ಪ್ರಚಾರ ಜಾಸ್ತಿ ಐತ್ರಿ. ಆಮೇಲೆ ಹೆಣ್ಮಕ್ಳ ಸಂಖ್ಯೆನೂ ಜಾಸ್ತಿ ಐತಿ. ಅವ್ರದ್ದು ಎಲ್ಲರೂ ನಾವು ಅವ್ರ ಅಭಿಮಾನಿಗಳದೇವ್ರಿ ರೀ. ನಮ್ಗೆ ಕಮಲ ಬರಬೇಕು, BJP ಬರ್ಬೇಕು ನಮ್ಗೆ. ಬಳಿಕ ಹಳೆ ಬಾಗಲಕೋಟೆಯ ವಾರ್ಡ್ ನಂಬರ್ 37, 35ಕ್ಕೆ ತೆರಳಿದ ವಿಜಯೇಂದ್ರ ಪಾದಯಾತ್ರೆ ನಡೆಸಿದ್ರು. ದಾರಿಯುದ್ದಕ್ಕೂ ಜನರಿಗೆ ಕರಪತ್ರಗಳನ್ನ ನೀಡಿ ಬಿಜೆಪಿಗೆ ಆಶೀರ್ವದಿಸುವಂತೆ ಕೇಳಿದ್ರು. ನಂಬರ್ 37ರಲ್ಲಿದ್ದೀವಿ. ಇಲ್ಲಿ ಸಹ ಏನಂತಂದ್ರೆ ಪಾದಯಾತ್ರೆಯ ಮೂಲಕ ತೆರಳಿ ವಿಜಯೇಂದ್ರ ಪ್ರಚಾರವನ್ನು ನಡೆಸಿರುವಂಥದ್ದು. ಈಗ ಸದಾ ಈ ಕಾರ್ಯಕರ್ತರ ಜೊತೆಗೆ ಅಭಿಮಾನಿಗಳ ಜೊತೆಗೆ ವಿಜಯೇಂದ್ರ ಹೇಳಿದ್ರೆ ಯಾವ ರೀತಿಯಾಗಿ ಇಲ್ಲಿ ಪ್ರಚಾರ ನಡೀತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಈಗ ವಾರ್ಡ್ ನಂಬರ್ 37ರಲ್ಲಿದ್ದೀವಿ. ಇಲ್ಲಿ ಯಾವ ರೀತಿಯಾಗಿ ಪ್ರಚಾರ ನಡೀತು? ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಜಯನಗರ ವಾರ್ಡ್ನಲ್ಲಿ ಮನೆ ಮನೆಗೆ ತೆರಳಿ ನಮ್ಮ ಮತಯಾಚನೆಯನ್ನು ನಾವು ಮಾಡಿದ್ದೇವೆ. ಮತದಾರನ್ನು ಕೂಡ ಕೂತು ಮಾತನಾಡಿದ್ದೇನೆ. ಕಾಂಗ್ರೆಸ್ ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದೆ, ಷಡ್ಯಂತ್ರಗಳನ್ನು ಮಾಡ್ತಾ ಇದೆ, ಯಾತಕ್ಕೋಸ್ಕರ ನಮ್ಮ ವೀರಣ್ಣ ಚರಂತಿಮಠ ಅವ್ರನ್ನ BJP ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಇವೆಲ್ಲನೂ ಕೂಡ ಮನವರಿಕೆ ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ. ಜಾಹೀರಾತಿನ ಮುಖೇನ ಜನರನ್ನು ಗೆಲ್ಬೋದು, ಅವ್ರ ವಿಶ್ವಾಸನ ಗೆಲ್ಬೋದು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜನರು ಇವತ್ತು ಜಾಗೃತರಾಗಿದ್ದಾರೆ. ಕಾಂಗ್ರೆಸ್ ಬಂಡವಾಳ ಏನು ಅಂತೇಳಿ ಅರ್ಥ ಆಗಿದೆ. ಇನ್ನು ವಾರ್ಡ್ ನಂಬರ್ 35ರಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಭಾಗಿಯಾದ ವಿಜಯೇಂದ್ರ ಸರ್ಕಾರದ ಗ್ಯಾರಂಟಿಗಳು ಉಂಟು ಮಾಡಿರೋ ಪರಿಣಾಮಗಳ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಹಿಳಾ ಮತದಾರರನ್ನ ಉದ್ದೇಶಿಸಿ ಮಾತನಾಡಿ, ಇನ್ನು ಕಾಂಗ್ರೆಸ್ ಗೆಲ್ಲದೆ ಇದ್ರೆ ಗ್ಯಾರಂಟಿ ಬಂದ್ ಆಗೋದಾಗಿ ಹೇಳುವ ಮೂಲಕ ಮಹಿಳಾ ಮತದಾರರನ್ನ ಬೆದರಿಸುವ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಮನೆಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಹೋಗಿ ಈ ರೀತಿ ಅವ್ರದ್ದೊಂದು ಗ್ಯಾರಂಟಿ ಕಾರ್ಡ್ ಥರ ಹಿಡ್ಕೊಂಬಂದಿದ್ದಾರೆ ಅಯೋಗ್ಯರು. ಅಲ್ಲಿ ಟಿಕ್ ಮಾಡೋದು, ನಿಮಗೆ ಗೃಹಲಕ್ಷ್ಮಿ ಬರ್ತಾ ಇದೆಯಾ, ನಿಮ್ಗೆ ಅದು ಬರ್ತಾ ಇದೆಯಾ, ನಿಮ್ಗೆ ಇದು ಬರ್ತಾ ಇದೆ ಅಂತ ಕತೆ ಹೊಡ್ಕೊಂಡು ಅದಾದಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಓಟ್ ಕೊಡದೇ ಇದ್ದರೆ ನಿಮಗೆ ಬರೋದಿಲ್ಲ, ಕಟ್ಟಾಗುತ್ತೆ, ಆ ರೀತಿ ಹೆದರಿಸ್ತಾ ಇದ್ದಾರೆ ಅಂದೆ. ನಾನಿದು ವಾಸ್ತವಿಕ ಸತ್ಯ ಹೇಳ್ತಾ ಇರುವಂಥದ್ದು, ಉತ್ಪ್ರೇಕ್ಷೆ ಅಲ್ಲ. ಈ ರೀತಿ ಯಾಕೆಂದರೆ ಪಾಪ ಮುಗ್ಧ ಜನರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ, ನಮ್ಮದೆಲ್ಲ ಗ್ಯಾರಂಟಿಗಳು ಬಂದಾಗ್ತದೆ. ನಾನು ನಿಮಗೆ ಕೇಳ್ತೇನೆ, ಮುಖ್ಯಮಂತ್ರಿಗಳು ಅಭಿವೃದ್ಧಿ ಕೆಲಸ ಮಾಡಿದ್ದೇ ಆಗಿದ್ದಿದ್ರೆ, ಅವರ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಇದ್ದಿದ್ರೆ ಇವತ್ತು 5 ದಿನ ಬಂದಿಲ್ಲಿ ಮುಖ್ಯಮಂತ್ರಿಯಾಗಿ ಇಲ್ಲಿ ಬಂದು ಕೂರೋಂಥ ಅವಶ್ಯಕತೆ ಏನಿತ್ತು? ಜನರು ಹೆಂಗಿದ್ರು ಆಶೀರ್ವಾದ ಮಾಡ್ತಾರಲ್ಲ, ಅಷ್ಟು ಧೈರ್ಯ ಇದ್ದಿದ್ರೆ. ಇವತ್ತು 2,02,000 ರೂಪಾಯಿ ಕೊಡೋದು ಒಂದು ಕಡೆ ಆದರೆ, ಅದೇ ಬಡ ಕುಟುಂಬದಿಂದ ಅವ್ರಿಗೆ ಕುಡಿಸಿ ಅದೇ 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾರೆ, 10,000 ರೂಪಾಯಿ ಬಡ ಕುಟುಂಬದಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈ ರೀತಿ ನೀತಿಗಳನ್ನು ಇವರು ಅನುಸರಿಸ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ನಗರದಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಪಂಕಾ ಮಸೀದಿ ಬಳಿ ನಡೆದಿದ್ದ ಗಲಾಟೆ ನಿಮಗೆಲ್ಲ ಗೊತ್ತೇ ಇದೆ. ಗಲಾಟೆ ನೆಪದಲ್ಲಿ ಪೊಲೀಸರು ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸಿದೆ ಎನ್ನುವ ಆರೋಪಗಳಿದ್ವು. ಅಲ್ಲದೆ ಅಂದು ಪೊಲೀಸ್ ಲಾಠಿ ಏಟಿಗೆ ಗಾಯಗೊಂಡವರು ಇಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಹೀಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಅಶೋಕ ಎನ್ನುವ ಹಿಂದೂ ಕಾರ್ಯಕರ್ತನನ್ನ ಭೇಟಿ ಮಾಡಿ ಧೈರ್ಯ ತುಂಬೋ ಕೆಲಸ ಮಾಡಿದ್ರು. ನೋಡಿ ಪಾಪ, ನಮ್ಮ ಅಶೋಕ್
ಇದೇ ಆಸ್ಪತ್ರೆಯಲ್ಲಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದಾನೆ. ಒಂದು 7-8 ಸಾವಿರ ಸಂಬಳ ಬರ್ತದೆ ಅಷ್ಟೇ. ಈಗ 1-1.5 ಲಕ್ಷ ರೂಪಾಯಿಯಷ್ಟು ಖರ್ಚು ಮಾಡಿದ್ದಾನೆ. ಕಳೆದ 40 ದಿನದಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ. ಅಂದರೆ ಒಂದು ರೀತಿ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ನಾನು ಚುನಾವಣೆ ಬಂದಿದಂತೆ ಮಾತನ್ನು ಹೇಳ್ತಾ ಇಲ್ಲ. ಈ ರೀತಿ ಹಲವಾರು ಘಟನೆಗಳಾಗಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಕ್ರ ದೃಷ್ಟಿಗೆ ನಮ್ಮ ಹಿಂದೂ ಕಾರ್ಯಕರ್ತರು ಬಲಿಯಾಗ್ತಾ ಇರುವಂಥದ್ದು, ಅವ್ರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಚಲೋ ಅನ್ನಿಸ್ತು ರೀ. ಯಾರು ಬರೋದು ಭೇಟಿ ಆಗಂಗಿಲ್ಲ ರೀ. ಅವ್ರು ನಮ್ಮವ್ರು ಅದಾರ ಅಂತ ಬರ್ತಾರೆ ಎಲ್ಲರೂ. ಚಲೋ ಧೈರ್ಯ ಹೇಳಿದ್ವಿ ರೀ ನಮಗೆ. ಎಲ್ಲ ನಾವು ಅದೀವಿ ಅಂತ ಹೇಳ್ಯಾರ ರೀ, ಧೈರ್ಯ ಹೇಳ್ಯಾರ. ಬಂಕಾ ಮಸೀದಿ ಗಲಾಟೆಯಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನವೂ ಆಗಿತ್ತು. ಬಹುತೇಕ ಬಂಧಿತ ಹಿಂದೂ ಕಾರ್ಯಕರ್ತರು ಹಳೆ ಬಾಗಲಕೋಟೆಯ ಕಿಲ್ಲಾ ಓಣಿಯವರು. ಹೀಗಾಗಿ ಕಿಲ್ಲಾ ಓಣಿಗೆ ಭೇಟಿ ನೀಡಿದ ವಿಜಯೇಂದ್ರ ಬಂಧನಕ್ಕೊಳಗಾದ ಕಾರ್ಯಕರ್ತರ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ರು. ಕಿಲ್ಲಾ ಗಲ್ಲಿಯಲ್ಲಿದ್ದ ಗಣೇಶನ ಮಂದಿರಕ್ಕೆ ಭೇಟಿ ನೀಡಿ ಆರತಿ ನೆರವೇರಿಸಿದ್ರು. ಕೋಟೆಯಲ್ಲಿ ಬಂಕಾ ಮಸೀದಿ ಗಲಾಟೆಯಾದಾಗ ಕೆಲ ಹಿಂದೂ ಕಾರ್ಯಕರ್ತಗಳ ಮೇಲೆ ಲಾಠಿ ಚಾರ್ಜ್ ನಡೆದಿತ್ತು. ಇನ್ನು ಕೆಲವರ ಬಂಧನ ಆಗಿತ್ತು. ಅವರ ಕುಟುಂಬಗಳಿಗೆ ಭೇಟಿ ಮಾಡತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಚುನಾವಣೆಯ ಪ್ರಚಾರದ ನಡುವೆ ಹಿಂದೂ ಕಾರ್ಯಕರ್ತರಿಗೆ ಸಾಂತ್ವನ ಹೇಳುವಂಥದ್ದು, ಮತ್ತೊಂದು ಕಡೆಗೆ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ. ಸರ್, ಈಗ ಒಂದು ಮನೆಗೆ ಭೇಟಿ ಕೊಟ್ರಿ, ತಾಯಂದ್ರಲ್ಲಿ ಒಂದು ಆತಂಕಗಳು ಕಂಡು ಬಂದವು ಸರ್ ನಮಗೆ. ಇದು ಕಿಲ್ಲಾ ಬಡಾವಣೆ ಅಂತೇಳಿ ಕರೀತಾರೆ ಇದು ಈ ಭಾಗವನ್ನು. ಕಳೆದ ಬಾರಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಏನು ಕೆಲವು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿತ್ತು. ಪೊಲೀಸರಿಂದನೂ ಹಲ್ಲೆ ಆಗಿತ್ತು. ಕೆಲವು ಕಿಡಿಗೇಡಿಗಳು ಕಲ್ಲುಗಳನ್ನು ಎಸೆದು ಹಲ್ಲೆ ಮಾಡಿದರು. ಭಾಳ ದುಃಖದಲ್ಲಿದ್ದಾರೆ. ಯಾಕೆಂದರೆ ಪದೇ ಪದೇ ಈ ಭಾಗದಲ್ಲಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಹಿಂದೂ ಯುವಕರೇನಿದ್ದಾರೆ, ಏನು ಗೋಗಳನ್ನು ರಕ್ಷಣೆ ಮಾಡುವಂಥದ್ದು, ಅದೇ ರೀತಿ ಗಣೇಶನ ಹಬ್ಬ, ಎಲ್ಲ ರೀತಿಯಲ್ಲಿ ಭಾಳ ಚುರುಕಾಗಿ ಹಿಂದೂ ಸಂಘಟನೆ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಪ್ರತಿ ಸಲ ಗಲಾಟೆ ಆದರೂ ಕೂಡ ಪೊಲೀಸರು ಇಲ್ಲಿ ಅವ್ರ ದೌರ್ಜನ್ಯ ಹೆಚ್ಚಾಗುವಂಥದ್ದು. ಯಾಕೆಂದರೆ ಅವ್ರಿಗೂ ಪೊಲೀಸರು ಗೊತ್ತಿದೆಯಲ್ಲ, ಇವತ್ತು ಕಾಂಗ್ರೆಸ್ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಪೊಲೀಸರ ಮೇಲೂ ಕೂಡ ಒತ್ತಡ ಇರ್ತದೆ. ಇದು ಎಲ್ಲ ಒಂದು ಕಡೆ ಕೊನೆಗಾಣಬೇಕು. ಬಳಿಕ ಹಳೆ ಬಾಗಲಕೋಟೆಯ ತೆಗ್ಗಿ ಲೇಔಟ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕ ಪ್ರಚಾರ ಸಭೆಗೆ ತೆರಳಿದ ವಿಜಯೇಂದ್ರ ಭರ್ಜರಿ ಪ್ರಚಾರ ನಡೆಸಿದ್ರು. ತೆಗ್ಗಿ ಲೇಔಟ್ನಲ್ಲಿ ನಡೆಯುತ್ತಲೇ ಸಾಗಿದ ವಿಜಯೇಂದ್ರ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು. ಈ ವೇಳೆ ವಿಜಯೇಂದ್ರ ಅವರಿಗೆ ಕಾರ್ಯಕರ್ತರಿಂದ ಭರ್ಜರಿ ಸ್ವಾಗತ ಸಿಕ್ಕಿತು. ಕಾರ್ಯಕರ್ತರು ಬಿಸಿಲಲ್ಲೇ ನಿಂತಿದ್ರಿಂದ ವಿಜಯೇಂದ್ರ ಸಹ ಟೆಂಟ್ನಲ್ಲಿ ನಿಲ್ಲದೆ ಬಿಸಿಲಲ್ಲೇ ನಿಂತು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದು ವಿಶೇಷವಾಗಿತ್ತು. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ, ಮತದಾರರೆಲ್ಲರೂ ಕೂಡ ಬಿಸಿಲಲ್ಲಿ ನಿಂತಿರುವಾಗ ನಾವು ಆ ಶಾಮಿಯಾನದ ಅಡಿಯಲ್ಲಿ ನೆರಳಲ್ಲಿ ನಿಂತು ಮಾತನಾಡೋದು ಬೇಡ ಅಂತೇಳಿ ನಾನು ಕೂಡ ಬಿಸಿಲಿಗೆ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರು ಶ್ರಮ ಹಾಕ್ಬೇಕಾದ್ರೆ ನಾವು ನಿಮ್ಮ ಜೊತೆ ಸರಿ ಸಮಾನವಾಗಿ ಶ್ರಮ ಹಾಕ್ಬೇಕಾಗ್ತದೆ. ಹಾಗಿಲ್ಲ ನಮಗೂ ಕಾಂಗ್ರೆಸ್ಗೂ ಬೇರೆ ವ್ಯತ್ಯಾಸ ಅಲ್ಲ. ಹೋಗ್ತಾನೆ ಚರಂತಿಮಠರವರು 3 ಬಾರಿ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆದ್ದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಮ್ಮ ಗೊಂದಲದಿಂದಾಗಿ ಅವರಿಗೆ ಸೋಲಾಯಿತು. ಆದರೆ ಇವತ್ತು ವಾತಾವರಣ ನಿಸ್ಸಂಶಯವಾಗಿ ವೀರಣ್ಣ ಚರಂತಿಮಠ ಅವರು ಹಿಂದೆಂದೂ ಕೂಡ ಗೆದ್ದಿಲ್ಲದೆ ಇರ್ತಕ್ಕಂಥ ಅಂತರದಿಂದ, ಅಷ್ಟು ದೊಡ್ಡ ಅಂತರದಿಂದ ಈ ಬಾರಿ ಗೆದ್ದೇ ಗೆಲ್ತಾರೆ. ತಾಯಂದ್ರ ಆಶೀರ್ವಾದನೂ ಇದೆ, ಹಿರಿಯರ ಆಶೀರ್ವಾದನೂ ಇದೆ. ಇನ್ನು ವಾರ್ಡ್ ನಂಬರ್ 19ರಲ್ಲಿಯೂ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು. ಈ ವೇಳೆ ಕಾರ್ಯಕರ್ತರು ವಿಜಯೇಂದ್ರ ಪ್ರಚಾರಕ್ಕೆ ಸಾಥ್ ನೀಡಿದ್ರು. ಇತ ಕಾರ್ಯಕರ್ತರು ವಿಜಯೇಂದ್ರ ಪ್ರಚಾರಕ್ಕೆ ಬಂದಿದ್ರಿಂದ ಬಿಜೆಪಿಗೆ ಆನೆ ಬಲ ಬಂದಿದೆ ಅಂದ್ರು. 100ಕ್ಕೆ 100 ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂದ್ರು. ನಾವೀಗ ವಾರ್ಡ್ ನಂಬರ್ 19ರಲ್ಲಿದ್ದೀವಿ, ಹಳೆ ಬಾಗಲಕೋಟು. ಇಲ್ಲಿ ಏನಂದರೆ ವಿಜಯೇಂದ್ರ ಅವರು ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾರೆ. ಮನೆ ಮನೆಗೆ ತೆರಳಿ ಏನಾದರೂ ಇಲ್ಲಿ ಪ್ರಚಾರ ನಡೆದಿರುವಂಥದ್ದು ನಾನು ಹಿಂದೆ ನೋಡ್ತಾ ಇದ್ದೀವಿ. ಅಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅನ್ನೋಂಥದ್ದು. ಕಾರ್ಯಕರ್ತರಿದ್ದಾರೆ, ಮಹಿಳಾ ಕಾರ್ಯಕರ್ತರಿದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ಸ್ಥಳೀಯ ಜನ ಸಹ ಏನಂದರೆ ಅಲ್ಲಿ ಪಾದಯಾತ್ರೆಯಲ್ಲಿ ಇರುವಂಥದ್ದು. ಇಲ್ಲಿ ಕಾರ್ಯಕರ್ತ ಅವ್ರನ್ನೇ ಮಾತಾಡ್ಸೋಣ. ಹೆಂಗೆ ಹುಮ್ಮಸ್ಸದ ರೀ ವಿಜೇಂದ್ರ ಬಂದಿರುವಂಥದ್ದು? ಚಲೋ ಐತೆ ಸರ್ ವಾತಾವರಣ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತೆ ರೀ ಜನರಿಗೆ. ಮತ್ತು ಇಲ್ಲಿ ಹಣಬಲ ವರ್ಚಸ್ ಸರ್ಕಾರದ ಬಲ ನಡೆದೈತೆ ರೀ. ಹುಮ್ಮಸ್ ಜೋಶ್ ಇದೆ ರೀ. ವಿಜಯೇಂದ್ರ ಅವರು ಬಂದಿದ್ದಕ್ಕೆ ಇನ್ನೂ ಅಷ್ಟು ಯುವಕರಲ್ಲಿ ಒಂದು ಉತ್ಸಾಹ ಬಂದಿದೆ, ಒಳ್ಳೆಯ ಉತ್ಸಾಹ ಬಂದಿದೆ. ಇನ್ನೂ ಯುವಕರು
ಹೆಚ್ಚಿನ ಪ್ರಮಾಣದೊಳಗೆ ಬರ್ಲಿಕ್ಕತ್ತಾರ. ಫುಲ್ ಜೋಶ್ ಇದೆ ಸರ್. BJP ಬಂದರೆ ನಮಗೆ ಇನ್ನಷ್ಟು ಖುಷಿ. ಪ್ರಾಪರ್ ನಾವು ಸುತ್ತಕೊಂಡಾರ್ದವರು ನಾವು ಆ BJP ಸಂಬಂಧ ನಾವು ಅಡ್ಡಾಡ್ತಾ ಇದ್ದೀವಿ. BJP ಯಾರಿಗೆ ಬರಲಿ ಅಂತ ನಮ್ದು ಇಚ್ಛೆ ಅದ. ವಿಜೇಂದ್ರ ಅವರು ಬಂದಿದ್ದಾರೆ. ಈಗ ಕಾರ್ಯಕರ್ತರಲ್ಲಿ ಹುಮ್ಮೇಸ್ ಬಂದಿದೆ. ನಾವು ಸಹಿತ ಮನೆ ಸಂಪರ್ಕ ಮಾಡಿ ಹಿಂದೆ ಚರಂತಿ ಮಟ್ಟವರ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಇದ್ದಾವೆ ಅನ್ನುವುದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ವಿದ್ಯಾಗಿರಿ, ಹಳೆ ಬಾಗಲಕೋಟೆ, ನವನಗರ ಭಾಗದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದ ವಿಜೇಂದ್ರರೊಂದಿಗೆ ಅಲ್ಲಲ್ಲಿ ಸೆಲ್ಫಿಗಾಗಿ ಕಾರ್ಯಕರ್ತರು ಮುಗಿಬಿದ್ದಿದ್ದು ಕಂಡುಬಂತು. ಇನ್ನು ಹೋದಲ್ಲೆಲ್ಲ ಜನರು ಸನ್ಮಾನ ಮಾಡುತ್ತಿದ್ದದ್ದು ಕಂಡುಬಂತು. ಇನ್ನು ಕಾರ್ಯಕರ್ತರ ಮನೆಗೆ ತೆರಳಿದ ವಿಜೇಂದ್ರ ಮಧ್ಯಾಹ್ನದ ಊಟ ಸೇವಿಸಿದ್ರು. ಬಳಿಕ ಮಾತನಾಡಿದ ಅವರು, ಕಾಂಗ್ರೆಸ್ ಸೋಲಿನ ಹತಾಶೆಯಲ್ಲಿದೆ. ಹಣ, ಹೆಂಡ, ಅಧಿಕಾರ ಬಳಸಿ ಗೆಲ್ಲುವ ಯತ್ನ ನಡೆಸಿದೆ. ಕೀಳು ರಾಜಕಾರಣ ಮಾಡ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಬಾಗಲಕೋಟೆಯಲ್ಲಿ ನೆತ್ತಿ ಸುಡುವ ಬಿಸಿಲಿನ ನಡುವೆ ಭರ್ಜರಿ ಪ್ರಚಾರ ನಡೀತು. ಈಗ ಕಾರ್ಯಕರ್ತರ ಮನೆಗೆ ವಿಜೇಂದ್ರ ಅವರು ಬಂದಿರುವಂಥದ್ದು. ಮಧ್ಯಾಹ್ನದ ಒಂದು ಸ್ವಲ್ಪ ಸಣ್ಣ ಬ್ರೇಕ್ ಇರುತ್ತೆ. ಈಗ ಈವರೆಗಿನ ಪ್ರಚಾರ ಹೇಗಿತ್ತು? ವಾರ್ಡ್ಗಳಿಗೆಲ್ಲ ವಿಸಿಟ್ ಕೊಟ್ಟರು. ಮತ್ತೊಂದು ಕಡೆಗೆ ಈ ಬಿಸಿಲಲ್ಲೇ ಏನಿದ್ದಾರೆ ಪ್ರಚಾರವನ್ನು ಮಾಡಿದರು. ಹೇಗಿತ್ತು ಈವರೆಗಿನ ಪ್ರಚಾರ? ಅವ್ರನ್ನೇ ಬರ್ತಾರೆ ಸರ್, ಹೇಗಿತ್ತು ಸರ್ ಬಾಗಲಕೋಟೆಯಲ್ಲಿ ಇದ್ದು? ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿನ ಕೈ ಬಿಡೋದಿಲ್ಲ. ಗೆಲ್ಲಿಸ್ತಾರೆ. ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಒಂದು ಕೂಡ ನನಗೆ ಯಾವುದು ಕೂಡ ನೆಗೆಟಿವಿಟಿ, ನಮಗೆ ಎಲ್ಲೂ ಕೂಡ ಆತಂಕ ಅಂತ ಯಾವತ್ತೂ ಕೂಡ ಅನಿಸಿಲ್ಲ. ದಿನೇ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇಮ್ಮಡಿ ಆಗ್ತಾ ಇದೆ. ಮುಳುಗಡೆ ನಗರಿ ಬಾಗಲಕೋಟೆಯ ರಣಕಣದಲ್ಲಿ ವಿಜೇಂದ್ರ ಅವರ ಪ್ರಚಾರ ಹೇಗಿತ್ತು? ಹೇಗೆಲ್ಲ ಪ್ರಚಾರದಲ್ಲಿ ಪಾಲ್ಗೊಂಡ್ರು? ನಗರ ಭಾಗದಲ್ಲಿ ಪ್ರಚಾರ, ಗ್ರಾಮೀಣ ಭಾಗದಲ್ಲಿ ಪ್ರಚಾರ. ಮತ್ತೊಂದು ಕಡೆಗೆ ಈ ಮುಳುಗಡೆ ಭಾಗದಲ್ಲಿ ಕೂಡ ಹೋಗಿ ಅಲ್ಲಿ ಹಿಂದೂ ಕಾರ್ಯಕರ್ತರ ಕುಟುಂಬಗಳಿಗೆ ಭೇಟಿಯಾಗಿರುವಂಥದ್ದು. ಮತ್ತೊಂದು ಕಡೆಗೆ ಈ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಮಾಡಿದಂಥ ಅವರ ಭಾಷಣಗಳು ಹೇಗೆಲ್ಲ ಇದು ಅನ್ನೋದನ್ನು ನೀವು ನೋಡಿದ್ರಿ. ಇದಿಷ್ಟು BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಫಾಲೋ ದಿ ಲೀಡರ್ ಸ್ಟೋರಿ. ಕ್ಯಾಮರಾಮನ್ ಅಪ್ಪು ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಬಾಗಲಕೋಟೆಯಿಂದ. ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಕುರುಬೇಟ್, ದಾವಣಗೆರೆ ಜಿಲ್ಲಾ ವರದಿಗಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣಾ ಕಣ ರಂಗೇರಿದೆ. ಅದರಲ್ಲೂ 85ನೇ ಇಳಿ ವಯಸ್ಸಿನಲ್ಲೂ ಸಹ ಮಾಜಿ CM BS ಯಡಿಯೂರಪ್ಪನವರು ಪ್ರಚಾರ ಕಣದಲ್ಲಿರುವಂಥದ್ದು. 85ನೇ ಇಳಿ ವಯಸ್ಸಿನಲ್ಲೂ ಸಹ ಪಕ್ಷದ ಪ್ರಚಾರದಲ್ಲಿ ತೊಡಗಿದ್ದೀರಿ. ನನ್ನ ಕರ್ತವ್ಯ ಮಾಡಬೇಕು, ಬರ್ತಾ ಇದ್ದೇನೆ. ಬರುವಂಥ ದಿವಸಗಳಲ್ಲಿ ಅಧಿಕಾರ ಬರೋದಕ್ಕೂ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸಲೇಬೇಕು ಅಂತ ಪಣ ತೊಟ್ಟಿರುವ ಮಾಜಿ CM BS ಯಡಿಯೂರಪ್ಪನವರು ಇಂದು 2ನೇ ದಿನ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಈ ಸುಡುವ ಬಿಸಿಲಿನಲ್ಲಿಯೂ ಏನು ರೋಡ್ ಶೋ ಅನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಸವರಾಜಪೇಟೆಯಿಂದ ಈಗ ರೋಡ್ ಶೋ ಆರಂಭವಾಗಿರುವಂಥದ್ದು. ನೀವು ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿರುವುದನ್ನು ನೀವು ಇಲ್ಲಿ ನೋಡ್ಬೋದು. ಸರ್, ಈಗ 85ನೇ ವಯಸ್ಸಿನಾಗೂ ಇಷ್ಟು ಉತ್ಸಾಹದಿಂದ ಬಂದಿದ್ದಾರೆ. ನಿಮಗೊಂದು ರೀತಿ ಹೊಸ ಚೈತನ್ಯ ಇದು. ಅದಕ್ಕೆ ಅವ್ರನ್ನ ರಾಜಹುಲಿ ಅಂತ ಕರಿತೀವಿ ನಾವು. ಕರ್ನಾಟಕದ ರಾಜಹುಲಿ ಅಂದರೆ BS ಯಡಿಯೂರಪ್ಪನವರು. ಅವರಿದ್ರೆ ನಮಗೆ ಕಾರ್ಯಕರ್ತರಿಗೆ ಉತ್ಸಾಹ ಸಿಗುತ್ತೆ. ಅದೇ ರೀತಿ ಕಾರ್ಯಕರ್ತರಿಗೆ, ಮತದಾರರಿಗೆ ಅವ್ರ ಕಂಡ್ರೆ ಪ್ರೀತಿ, ಅಭಿಮಾನ ಇದೆ. ಶ್ರೀನಿವಾಸ ಶಾಸ್ತ್ರಿಯಪ್ಪನವರು ಗೆಲ್ತಾರೆ. ನೋಡ್ರಿ, ಯಡಿಯೂರಪ್ಪನವರು ಜನನಾಯಕ. ಅವರು ಆಲ್ಮೋಸ್ಟ್ ಒಳ್ಳೆ ರಾಜಕೀಯ ಒಂದು ಸಿಂಹ ಇದ್ದಂಗೆ. ಈ ಸಾರಿ ದಕ್ಷಿಣದಲ್ಲಿ BJP ಅಲೆ ಅಂತೂ ಇದ್ದೇ ಇದೆ. ಕಾಂಗ್ರೆಸ್ ಠೇವಣಿ ಕಳ್ಕೊಳ್ಳೋ ಸ್ಥಿತಿನಲ್ಲಿ ಬಂದಿದೆ ಅಂತ ಈ ಜನ ಸಮೂಹ ತೋರಿಸ್ತಾ ಇದೆ. ಯಡಿಯೂರಪ್ಪ ಅವರು ಬಂದಾರೆ, ನಮ್ಮ ರಾಜಾವಳಿ ಬಂದೈತೆ. ದಾವಣಗೆರೆ ನಿಶ್ಚಿತ ಗೆಲುವು. ಶ್ರೀನಿವಾಸ ದಾಸಗರಪ್ಪನ ಗೆದ್ದು ವಿಧಾನಸಭೆಗೆ ಹೋಗ್ತಾರೆ. ಇದು ನಮ್ಮೆಲ್ಲ ಆಶಯ. ಈ ಸತಿ ಬಲವಾದ ಕಾರಣ BJP. ಬಡವರ ಬಂದು ದಾಸಗರಪ್ಪನವರು ಗೆಲ್ತಾರೆ. ಈ ಸಾರಿ ನಮ್ಮ BJPನ ಅವರು ಗೆಲ್ಲಿಸ್ಕೊಟ್ರೆ ಯಾವ ರೀತಿ ನಮ್ಮ ದಕ್ಷಿಣ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಬಡವರಿಗೋಸ್ಕರ ಎಷ್ಟು ಅವರು ಕೆಲಸಗಳನ್ನು ಮಾಡ್ತಾರೆ ಅಂತ ನಾವು BJP ಗೆಲ್ಸ ಮುಖಾಂತರ ನಾವು ತೋರಿಸ್ಕೊಡ್ತೀವಿ ಅಂತ. ಯುವಕರು, ಯುವತಿಯರು, ಹೆಣ್ಮಕ್ಳು, ಎಲ್ಲ ವರ್ಗದ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಂತ್ಕೊಂಡರೆ. ಈ ಬಾರಿ ಒಂದು ಇತಿಹಾಸ ಸೃಷ್ಟಿ ಆಗಲಿದೆ. ಭಾರತೀಯ ಜನತಾ ಪಾರ್ಟಿ ಗೆಲುವು ನಿಶ್ಚಿತ. ಈ ಒಂದು ಅಭೂತಪೂರ್ವದ ತಮ್ಮೆಲ್ಲರ ಸಹಕಾರ ನೋಡಿದ್ರೆ ಏಪ್ರಿಲ್ 9ರಂದು ನಡೀತಕ್ಕಂಥ ಚುನಾವಣೆಗೆ ನನ್ನ ಕ್ರಮ ಸಂಖ್ಯೆ 2
ಭಾರತೀಯ ಜನತಾ ಪಾರ್ಟಿಯ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ತಮ್ಮ ಅಮೋಘವಾದ ಮತವನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗೆ ದೃಷ್ಟಿಯಿಂದ ಇಟ್ಕೊಂಡು ತಾವೆಲ್ಲರೂ ಕೂಡ ನನಗೆ ಮತದಾನ ಮಾಡಿ ಆಶೀರ್ವಾದ ಮಾಡಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನಹಿತವನ್ನು ಮರ್ತಿರುವಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಈಗಾಗಲೇ 14% ಬಹುಮತ ಅವ್ರಿಗಿದೆ. ಆದ್ರಿಂದ ಪ್ರಯತ್ನ ಮಾಡಿ ನಮ್ಮ ಶ್ರೀನಿವಾಸರನ್ನ ಗೆಲ್ಲಿಸ್ಕೊಡ್ಬೇಕಂತ ಕೈ ಜೋಡಿಸಿ ನನಗೆ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿರುವ ಮಾಜಿ ಸಿಎಂ BS ಯಡಿಯೂರಪ್ಪ ಈಗ ಮಧ್ಯಾಹ್ನದ ಊಟಕ್ಕೆ JDS ಮಾಜಿ ಶಾಸಕ HS ಶಿವಶಂಕರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಂದು ಅವರ ತಂದೆ ದಿವಂಗತ ಶ್ರೀ H ಶಿವಪ್ಪ ಅವರ ಜನ್ಮದಿನ ಹಿನ್ನೆಲೆಯಲ್ಲಿ ಇಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಇಲ್ಲಿ JDS ನಾಯಕರಾದಂಥ ಮತ್ತು JDS ಮಾಜಿ ಶಾಸಕರಾದಂಥ HS ಶಿವಶಂಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಈಗ ಇಲ್ಲಿ ಭೋಜನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸಂಜೆ 4 ಗಂಟೆಗೆ ಪ್ರಚಾರವನ್ನು ಕೈಗೊಳ್ಳಿದ್ದಾರೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ BJP ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಉರಿ ಬಿಸಿಲಿನಲ್ಲೂ ಸಹ ಯಡಿಯೂರಪ್ಪನವರು ನಿಮ್ಮ ಪರವಾಗಿ ಹೆಜ್ಜೆ ಹಾಕಿ ರೋಡ್ ಶೋ ಮಾಡಿದ್ದು ಎಷ್ಟರ ಮಟ್ಟಿಗೆ ಬಲ ತಂದಿದೆ? ಪೂರ್ಣ ಪ್ರಮಾಣದ ಬಲ ಬಂದಿದೆ. ಗೆಲ್ಲುವಷ್ಟು ಏನು ಶಕ್ತಿ ಬೇಕೋ ಯಡಿಯೂರಪ್ಪನವ್ರು ತುಂಬಿದ್ದಾರೆ ಇವತ್ತು ಬಂದು. ಏನು ಹೇಳಿದ್ರು ಸರ್? 85ನೇ ವಯಸ್ಸಿನಲ್ಲಿ ಒಂದು ರೀತಿ ಯುವ ಕಾರ್ಯಕರ್ತನ ರೀತಿ ಅವರು ನಮ್ಮೆಲ್ಲರ ನಾಯಕರು, ರೈತ ನಾಯಕರು, ಭಾರತೀಯ ಜನತಾ ಪಾರ್ಟಿನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು, ಈ ಮಾಜಿ ಮುಖ್ಯಮಂತ್ರಿಗಳು. ಅವರು ಈ ವಯಸ್ಸಿನಲ್ಲೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದೆ ನಮ್ಮ ಪಕ್ಷ ಅಂತೇಳಿ ಹುರುಪು ಹುಮ್ಮಸ್ಸಿನಿಂದ ಅವರೇ ಇವತ್ತು ಬಂದು ನಿಂತಿದ್ದು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಸರ್, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಕ್ಷೇತ್ರದಲ್ಲಿ? ಮತದಾರರು ಮನೇಲಿ ಹೋದಾಗ ಅವರೇ ಗೌರವಯುತವಾಗಿ ಕರೆದು ನನಗೆ ಹಾರ ಶಾಲು ಹಾಕಿ ಸನ್ಮಾನ ಮಾಡಿ ಈ ಬಾರಿ BJP ಅಂತ ಹೇಳ್ತಾರೆ. ಏನು ಎಷ್ಟು ಮತಗಳ ಅಂತರದಿಂದ ಗೆಲ್ಲೋ ವಿಶ್ವಾಸ ಇದೆ? ಮೇ 4ರಂದು ಹೇಳ್ತೀನಿ, ಗೆಲ್ತೀನಿ ಒಟ್ಟು. ಇದು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಹೇಳುವಂಥ ಮಾತು. ಕ್ಯಾಮ್ರಾಮನ್ ರಾಜು ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಯಾರಾದರೂ ಈ ಗ್ರಾಮಾಂತರ ಭಾಗಕ್ಕೆ ಭದ್ರಾ ನಾಲೆಯ ಆಧುನೀಕರಣಕ್ಕೆ ಕೊನೆ ಭಾಗದ ರೈತರಿಗೆ 100 ಕೋಟಿಗಳನ್ನ ಮಂಜೂರು ಮಾಡಿದ್ರು ಯಾರಾದರೂ ಇದ್ರೆ ಅದು BS ಯಡಿಯೂರಪ್ಪ ಸಾಹೇಬರು ಅಂತ ಹೇಳಿಕ್ಕೆ ಬಯಸ್ತೇನೆ. ಬಂಧುಗಳೇ, ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ಈ ಭಾರತ ದೇಶದಲ್ಲಿ ಯಾವ್ದಾದ್ರೂ ಪಕ್ಷ ಯಾರನ್ನು ಬೇಕಾದ್ರೂ ಕಟ್ಟ ಕಡೆಯ ಕಾರ್ಯಕರ್ತನಿಗೆ MLA, MP ಇನ್ನಿತರೆ ಅಧಿಕಾರಗಳನ್ನ ಕೊಡಿಸ್ಬೇಕಾಗಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 23 ವರ್ಷಗಳಿಂದ ಶಾಸಕರಾಗಿರ್ತಕ್ಕಂಥವ್ರು ನಿಮ್ಮ ಊರಿಗೂ ಕೂಡ ಬಂದಿಲ್ಲ. ನಿಮ್ಮ ಮನೆಯ ಮಗನಾಗಿ, ಸೇವಕನಾಗಿ, ನಿಮ್ಮ ಊರಿನ ಹಾಳಾಗಿ ದುಡಿಲಿಕ್ಕೆ ನಾನು ತಯಾರಿಗಿದ್ದೇನೆ. ನಿಮ್ಮ ಪಾದಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ ಬೇಡ್ಕೊಳ್ಳುತ್ತೇನೆ. 9ರಂದು ನಡೀತಕ್ಕಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹೆಚ್ಚು ಶಕ್ತಿ ಹಾಕಿ ಗ್ರಾಮಾಂತರ ಪ್ರದೇಶದಿಂದ ಹೆಚ್ಚು ಮತಗಳನ್ನು ಕೊಡಿಸೋದ್ರ ಮುಖಾಂತರ ನನಗೆ ಜೈಶಾಲಿ ಆಗಲಿಕ್ಕೆ ತಾವೆಲ್ಲರೂ ಕೂಡ ಶಕ್ತಿ ತುಂಬಬೇಕು ಅಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ವಿಶ್ವಾಸದ್ರೋಹ, ಅದಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಅನ್ನೋ ಮಾತನ್ನು ನಾನು ಹೇಳಿದ್ದೇನೆ. ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿದ್ದಾರೋ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸವನ್ನ ನೀವು ಮಾತ್ರ ಅಲ್ಲ, ನಿಮ್ಮ ಬಂಧು ಬಳಗದವ್ರಿಗೆ ಹೇಳಿ, ನೀವು ಸಹ ಹಳ್ಳಿಗೆ ಹೋಗಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಪರವಾಗಿ ಕೆಲಸ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ನಾನು ಬಂದಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.